ನಮ್ಮ ಅಜ್ಜನೂ ಶಾನ್ಭೋಗ, ನಮ್ಮ ಅಪ್ಪನೂ ಶಾನ್ಭೋಗ, ನಾನು ಶಾನ್ಭೋಗ. ರಾಮಣ್ಣು ಶಾನ್ಭೋಗ ಆದ್ರೂ ಸಾಕು ತಗೊಳ್ಳಿ. ರಾಮಣ್ಣನ ಮಿಡ್ಲ್ ಸ್ಕೂಲ್ ಓದೋಕೆ ಕಂಬನ್ಕೆರೆ ಕಳಿಸ್ಬೇಕು ಅಂತ ಮಾಡಿದೀನಿ. ಅದಕ್ಕೆ ಸ್ವಲ್ಪ ಜಾಸ್ತಿ ಎಲೆ ಹೆಚ್ಚು ಮಾಡೋಣ ಅಂತ. ಈ ಪುಸ್ತಕ ಪೆನ್ಸಿಲ್ ಎಲ್ಲ 4 ರೂಪಾಯಿ 12 6 ಕಾಸು ಆಗಿದೆ. 6 ಕಾಸು ಬಿಟ್ಬಿಡ್ತೀನಿ. ಬಾಕಿ 45 ರೂಪಾಯಿ 4 ಆಣೆ. 40 ರೂಪಾಯಿ 4 ಆಣೆ ಉಳಿತಾ? ಕಾಸ್ನ ಈ ಚಿಲ್ದಾಗೆ ಇಟ್ಟಿದ್ದೆ, ಈಗ ಕಾಣ್ತಾನೂ ಇಲ್ಲ. ಹಾಗಾದ್ರೆ ಎಲ್ಲಿಗೆ ಹೋಯ್ತು ಸರ್ವಕ? ನಂಜವರೇ, ಏನಾಗೈತೆ ಅಂತ ನಂಗೆ ಗೊತ್ತಿದೆ. ಬಸಿ ಇದೆ, ನಾನು ಮನೆಗೆ ಹೋಗಿ ಬರ್ತೀನಿ. ಯಾಕೆ ಬಾಗಲ್ನಾಗೆ ನಿಂತಿದ್ಯಾ ದ್ವಾರಪಾಲಕಕ್ಕೆ? ಏನು ನಿಂಗೆ ಮಾರಮ್ಮ ಇಟ್ಕೊಂಡೈತಾ? ಹಂಗ್ಯಾಕೆ ಹಚ್ಚಿಲ್ಲ ಅನ್ನಿಸ್ದೆ? ಈ ಸಂಚಿನಾಗ ಬಡಗಿದ್ದಾಳೆ, ಏನಾಯ್ತು? ನಂಗೇನೆ ಗೊತ್ತು. ಚೀಲ ಮಾಡಿಕೊಂಡವಳು ನೀನು, ನನ್ ಕೇಳಿದ್ರ? ಹಣ ನೀವೇ ತಗೊಂಡಿರಿ. ಒಳ್ಳೆ ಮಾತನ್ನ ವಾಪಸ್ ಕೊಟ್ಬಿಡಿ. ಏನೇ ನೀ ಹೇಳೋದು? ನನ್ ಮೇಲೆ ಸುಳ್ಳಾಪದ್ದೆ ವರ್ಸ್ತೀಯ? ನಾ ಹೇಳ್ತಿರೋದು ನಿಜಾನೇ. ಒಳ್ಳೆ ಮಾತನ್ನ ಕೊಟ್ಬಿಡಿ. ಬಸ್ನಾಗೆ ಒಳ್ಳೆ ಎಮ್ಮೆ ಬಿದ್ಕೊಂಡಿದ್ದೆ. ಎಲ್ಲಿ ಬಿದ್ದೋಯ್ತಾ ಏನೋ? ಕಂಡವ್ರು ಯಾರು? ಈ ಬಡವರ ಎಲ್ಲ ಬಿಟ್ಬಿಡಿ. ಅದು ನಂಜಾವ ಕಷ್ಟಪಟ್ಟು ಸಂಪಾದನೆ ಮಾಡ್ದಾನ. ಸುಳ್ಳು ಹೇಳಿದ್ರೆ ಅದ್ಯಾರು ಒಳ್ಳೇದ್ ಮಾಡಕ್ಕಿಲ್ಲ. ಕತ್ತೆ ಬೋಸಡಿ, ನನ್ನೇ ಸುಳ್ಳ ಅಂತೀಯ? ಕೋರ್ಟ್ನಾಗೆ ಸಾಕ್ಷಿ ಹೇಳಕ್ಕೆ ಜಡ್ಜಿಗಳೇ ನನ್ ಕರೀತಾರೆ ಅಂತದ್ರಾಗೆ ನನ್ ಸುಳ್ಳ ಅಂತೀಯ ದರ್ಬೇಸಿ? ಕಳ್ಳು ಮುಂಡೆ ಹೇಳಿದ್ರೆ ಕೇಳಕ್ಕಿಲ್ಲ. ಹಣ ತೆಗಿತಿ ಯಾರಪ್ಪ ನಾನ? ಏನ್ ಜೇಬಿಂದ ತಗೋತೀಯ? ಅಷ್ಟು ಪೊಗರ ನಿನ್ಗೆ? ನನ್ನ ಹತ್ರನೇ ಹೊರಟಾಟ ಆಡ್ತೀಯ ಬೇವರ್ಸಿ.
ರುದ್ರಾಣಿ, ಎಲ್ಲೊಂಟ್ರಿ ಇಬ್ರು? ನಿಮ್ಮನ್ನೇ ಕೇಳ್ತಿರೋದು, ಎಲ್ಲೊಂಟ್ರಿ ಇಬ್ರು ಅಂತ. ಹೋಗಿ ಹೋಗಿ, ನೀವು ಎಲ್ಲೋಯ್ತೀರಾ ಅಂತ ನನಗೆ ಗೊತ್ತಿಲ್ವಾ? ಆಗಸ್ಟಿನ ಕತ್ತೆ ತರ ಮಾತಾಯ್ತಿದ್ರೆ ತವ್ರ ಮನೆಗೆ ಹೋಗಿ ಹೋಗಿ. ಸೇಟು, ಇದು ನನ್ನ ತವ್ರನ್ನ ಕೊಟ್ಟಿರೋದು, ಅಪ್ಪ ಚಿನ್ನದ್ದು. ಇದನ್ ಗಿರ್ವಿ ಮಡಗಿದ್ರೆ ಎಷ್ಟು ದುಡ್ಡು ಸಿಗ್ತೈತೆ? 150 ರೂಪಾಯಿ ಕೊಡ್ಬೋದು. ಅಟನೆಯ ಬಸ್ಸಿ ಜಾಸ್ತಿ ಕೊಡಕ್ಕಿಲ್ವಾ? ₹175 ಕೊಡ್ತೀನಿ, ಮಾಡ್ತೀರಾ? ಸೆಟ್ಟು, ಇದೇ ಅಳ್ತೆದು ಬೆಳ್ಳಿನ ಕರಡ್ಗೆ ಆಯ್ತಾ? ಕೊಡ್ಲಾ? ಕೊಡಿ, ತೋರಿಸಿ. ನೋಡಮ್ಮ, ಇದು ಹಂಗೆ ಇದೆ. ಹೌದಲ್ವಾ? ಈ ಬೆಳ್ಳಿ ಕಡ್ಗೆಗೆ ಎಷ್ಟಾಯ್ತೈತೆ? 30 ರೂಪಾಯಿ ಆಗುತ್ತಮ್ಮ. ಕಮ್ಮಿ ಮಾಡ್ಕೊಳಕ್ಕಾಗಕ್ಕಿಲ್ವಾ? ನೀನ್ ಕೇಳಕ್ ಮುಂಚೆ ನಾನೇ ಹೇಳ್ಬಿಡ್ತೀನಿ ತಾಯಿ, ಅದ್ರ ಕೊನೆ ಬೆಲೆ 28 ರೂಪಾಯಿ. ಅದಕ್ಕಿಂತ ಕಮ್ಮಿ ಕೊಡಕ್ ಆಗೋದಿಲ್ಲ. ನೋಡಕ್ ಒಂದೇ ತರ ಆಯ್ತಲ್ವಾ? ಇದಕ್ ಚಿನ್ನದ ಗಿಲಿಟ್ ಹಾಕಕ್ ಆಯ್ತಾ? ಓ, ಆಯ್ತದೆ. ಅದಕ್ಕೆ 7 ರೂಪಾಯಿ ಖರ್ಚಾಗುತ್ತೆ. ಅದನ್ನ ನೀವೇ ಕೊಡ್ಬೇಕು. ಗಿಲಿಟ್ ಹಾಕಕ್ಕೆ ಎಷ್ಟೊತ್ತಾಯ್ತದೆ? ಅರ್ಧ ಗಂಟೆ ಆಗುತ್ತಮ್ಮ. ಅರ್ಧ ಗಂಟೆನಾಗೆ ಆಯ್ತದ? ಸಂಜೆ ಬಸ್ಸಿಗೆ ಹೋಗ್ಬೇಕು, ಹೊಸಿ ಬಿರ್ನ್ ಮಾಡ್ಕೊಡಿ. ಆಯ್ತು. ನೋಡವ್ವ, ಇದ್ರಲ್ಲಿ ಗಿಲೀಟ್ ಯಾವುದು ನೀವು ಕೊಟ್ಟಿರೋದು ಹೇಳ್ತೀರಾ? ನೋಡೆ, ಏಟ್ ಚೆನ್ನಾಗ್ ಮಾಡೋರಲ್ಲಮ್ಮ. ಒಂಚೂರು ಯಥಾರ್ಥನೇ ಗೊತ್ತಾಗಕ್ಕಿಲ್ಲ. ಗೊತ್ತಾಗಲ್ಲ ಅಲ್ವಾ? ಹಂಗಿರುತ್ತೆ ನಮ್ ಕೆಲ್ಸ. ಇದು ಗಿಲೀಟ್, ಇದು ನೀವು ಕೊಟ್ಟಿರೋ. ಏನ್ ಮಾಡ್ತಾ ಇರಿ ನಂಜವರೇ? ಇನ್ನೇನ್ ಮಳೆಗಾಲ ಶುರು ಆಗ್ತಿದೆಯಲ್ಲ, ಅದರಿಂದ ಮಾಡಿಗೆ ಗರಿ ಹೊತ್ಸೋಣ ಅಂತ. ಅಷ್ಟು ಮಾಡದೇ ಇದ್ರೆ ಈ ಮಳೆಗಾಲದಲ್ಲಿ ನಮ್ಮನೆ ಬಿದ್ದೆ ಹೋಗುತ್ತೋ ಏನೋ. ಇದೇನ್ ಹಣೆ ಮೇಲೆ ಗಾಯ? ಬಿಡ್ರವ, ಈ ಗೋಳು ಇದ್ದಿದ್ದೆ. 4 ದಿನದಿಂದ ಊರಲ್ಲಿ ಇಲ್ವಂತೆ? ತವ್ರಿಗೆ ಹೋಗಿದ್ಯಾ? ಹೋಗಿದ್ದೆ. ಆದ್ರೆ ತವ್ರಿಗೆ ಹೋಗ್ಬೇಕು ಅಂತ ಹೋಗಿದ್ದಲ್ಲ, ಬೇರೆ ಯಾವ್ದೋ ಕೆಲ್ಸಕ್ಕೆ ಹೋಗಿದ್ದೆ. ತಕೊಳ್ಳಿ, 40 ರೂಪಾಯಿ ನಾಕಾಣೆ, ಎಳೆ ಪಿಂಡಿ ಮಾರಿ ದುಡ್ಡು. ಈ ದುಡ್ಡು ತರೋಕೆ ತವ್ರಿಗೆ ಹೋಗಿದ್ಯಾ? ತವ್ರನ್ ತಂದಿದ್ದಲ್ಲ ಇದು, ಮತ್ತೆ ಬೇರೆ ಹೆಂಗೋ ತಂದೆ. ನನ್ ಗಂಡ ಸೇರಾದ್ರೆ ನಾ ಸವ್ವ ಸೇರು. ನೋಡ್ರವ,
ಇದು ಹೆಂಗ್ ಬಂತು ಎಲ್ಲಿಂದ ಬಂತು ಅಂತ ಕೇಳ್ಬೇಡಿ. ಕದ್ದಿದ್ದಂತೂ ಅಲ್ಲ, ಮಡಿಕಣಿ. ಇಷ್ಟು ಅವಸರದಲ್ಲಿ ತವ್ರಿಗೆ ಹೋಗಿ ದುಡ್ಡು ತಂದು ಕೊಡೋ ಅಗತ್ಯ ಏನಕ್ಕೆ ಸರ್ವಕ್ಕ? ನಿಧಾನವಾಗಿ ಕೊಡ್ಬೋದಿತ್ತಲ್ಲ. ಈಗಲೂ ಈ ದುಡ್ಡು ನಿನ್ನ ಹತ್ರನೇ ಇರಲಿ, ನನಗೆ ಬೇಕಾದಾಗ ನಾನು ಇಸ್ಕೊತೀನಿ. ಅಯ್ಯಯ್ಯ, ನಿಮ್ಗೆ ಈ ದುಡ್ಡು ಕಡ ಗಂಟ ನಂಗೆ ನಿದ್ದೆನೇ ಬರೋಕ್ಕಿಲ್ಲ. ನೀವು ಕಷ್ಟಪಟ್ಟು ದುಡ್ಡು ಹಣ ಅದು, ಅದನ್ನ ಕಳ್ಕೊಂಡಲ್ಲ ಅಂತ ನಂಗೆ ಎಷ್ಟು ಸಂಕಟ ಆಯ್ತು ಗೊತ್ತಾ? ತಗಣಿ. ನೀನೇನು ಆ ದುಡ್ಡು ನುಂಗ್ ಹಾಕ್ಲಿಲ್ವಲ್ಲ ಸರ್ವಕ್ಕ? ಏನೋ ಅಚಾತುರ್ಯ ಕಳೆದು ಹೋತು, ಅದಕ್ಕೆ ಯಾಕೆ ಇಷ್ಟು ಸಂಕಟ ಪಡಬೇಕು? ನಂಗೆ ಉಪಕಾರ ಮಾಡೋಕ್ಕೆ ಹೋಗಿ ನೀನೇ ಕೈಯಿಂದ ದುಡ್ಡು ಕೊಡೋ ಹಂಗಾಯ್ತು. ನ್ಯಾಯವಾಗಿ ನೋಡಿದ್ರೆ ನಾನು ಈ ದುಡ್ಡನ್ನು ಬೇಡ ಅನ್ಬೇಕಿತ್ತು. ಆದರೆ ಏನು ಮಾಡಲಿ, ನನ್ನ ಮನೆ ಪರಿಸ್ಥಿತಿ ನಿಂಗೆ ಗೊತ್ತಿದೆಯಲ್ಲ, ಅದಕ್ಕೆ ನಾಚಿಕೆ ಇಲ್ಲದೆ ಈ ದುಡ್ಡನ್ನು ತಗೋಬೇಕಾಗಿದೆ. ನಿಮ್ಮ ದುಡ್ಡು ನೀವು ತಗೊಳಕ್ಕೆ ನಾಚಿಕೆ ಹಾಕಿ ಪಟ್ಕೋಬೇಕು. ತಗೊಳ್ಳಿ, ತಗೊಳ್ರವ. ಸುಮ್ಮನೆ ತಗೊಳ್ರವ. ನಂಜವರೇ, ಆಮೇಲೆ ಇನ್ನೊಂದು ವಿಷಯ, ಇದ್ರಾಗೆ 80 ರೂಪಾಯಿ ಐತೆ, ನಂದಯ್ಯ ಈ ದುಡ್ಡು. ಇದನ್ನು ನಿಮ್ಮ ತವಲೆ ಜೋಪಾನವಾಗಿ ಇಟ್ಕೊಳ್ಳಿ. ಏನು ತಮಾಷೆ ಮಾಡ್ತಾ ಇದೆ ಸರ್ವಕ್ಕ? ನಿಮ್ಮ ಮನೆ ಗಟ್ಟಿಯಾಗಿದೆ, ಬಾಗಿಲಿದೆ, ಕಿಟಕಿ ಇದೆ. ಅಲ್ಲಿಟ್ಕೊಳ್ಳೋದು ಬಿಟ್ಟು ಗೋಡೆ ಹೆಂಚು ಇಲ್ದಿರೋ ನಮ್ಮ ಮನೇಲಿ ದುಡ್ಡಿನ ಜೋಪಾನವಾಗಿ ಇಟ್ಕೊ ಅಂತ ಹೇಳ್ತಾ ಇದೆಯಲ್ಲ. ನಂಜವಾರೆ, ಈಗ ವಾಡೆ ಕಿಟಕಿ ಎಲ್ಲ ಇದ್ದರೆ ಹೊರ್ಗಿನ ಕಳ್ಳರು ಕದಿಯೋಕ್ಕಾಗಕ್ಕಿಲ್ಲ. ಆದರೆ ನಮ್ಮ ಮನೆಯಾಗೆ ಕಳ್ಳರು ಒಳಗೆ ಅವರಲ್ಲ, ಅವರಿಂದ ಹೆಂಗೆ ಜೋಪಾನ ಮಾಡೋಕ್ಕಾಯ್ತದೆ ಹೇಳಿ? ನಮ್ಮ ಮನೇಲೂ ಇವರಿದಾರಲ್ಲ ಸರ್ವಕ್ಕ, ದುಡ್ಡು ಕಂಡ್ರೆ ಸಾಕು ಹೋಟ್ಲಿಗೆ ತೊಗೊಂಡು ಹೋಗಿ ಸುರಿತಾರೆ. ಅದೇಟ ವಾಸಿ, ದುಡ್ಡು ಪೋಲಾದರೆ ಹೊಟ್ಟೆನಾರ ತುಂಬತೈತೆ. ಅದೇ ನಮ್ಮನೆಯವರು ಅದನ್ನು ತಗೊಂಡೋಗಿ ಕಿಸ್ಪಿಟ್ಟಾಡಿ ಕಳ್ಕೊತಾರೆ, ಇಲ್ಲ ಯಾವಳ ಸುಳ್ಳೆ ಮ್ಯಾಕ್ ಸುರಿತಾರೆ. ಅದಕ್ಕೆ ನೀವೇ ಮಡಿಕೊಂಡಿರಿ. ಬೇಡ ಸರ್ವಕ್ಕ, ನನಗೆ ಜವಾಬ್ದಾರಿ ಬೇಡ. ಬ್ಯಾಡ ಅನ್ಬ್ಯಾಡಿ. ನಮ್ಮ ಮನೆಯವರು ನಾ ದುಡ್ಡನ್ನ ಎಲ್ಲೇ ಮುಚ್ಚಿ ಮಡಗಿದ್ರು ಕಂಡಿಡ್ಕೊಂಡ್ಬಿಡ್ತಾರೆ. ನಿಮ್ಮ ಮನೆಯವ್ರು ಅಷ್ಟೊಂದು ಚುರುಕಿಲ್ಲ ಅಲ್ವಾ, ಅದಕ್ಕೆ ನೀವೇ ಮಡಿಕೊಂಡಿರಿ ನಂಜವರೇ. ನಾಮ್ಯಾಗ ಬರ್ತೀನಿ, ಮಡಿಕೊಳ್ಳಿ. ಈ ದುಡ್ಡು ನಿಮ್ಮಪ್ಪನ ಕಣ್ಣಿಗೆ ಬೀಳದ ಹಂಗೆ ಎಲ್ಲಿಡೋದೆ? ನನಗೆ ಬೇಡವಿತ್ತು ಈ ಜವಾಬ್ದಾರಿ. ಅಲ್ಲಿಡ್ತೀಯ? ಅಲ್ಲಿಟ್ರೆ ಅಪ್ಪ ಹಿಂಗ್ ಖಂಡಿತ ಗೊತ್ತಾಗುತ್ತೆ. ಹಂಗಂತೀಯ? ಅಲ್ಲಿ ಬೇಡಮ್ಮ. ಮತ್ತಿನ್ನೆಲ್ಲಿಡುವುದೇ? ಪಾರ್ವತಿ, ಒಂದು ಬಟ್ಟೆ ತಗೊಂಬ. ದುಡ್ಡನ್ನ ಈ ಜಾಡಿಲಿಟ್ಟು ಹಟ್ಟದ ಮೇಲೆ ಇಟ್ಕೊಳ್ಳೋಣ. ನಿಮ್ಮ ಅಪ್ಪಯ್ಯ ಎಂದೂ ಅಟ್ಟ ಹತ್ತಲ್ಲ. ಏನ್ ಮಾಡ್ತಾ ಇದೀಯೇ? ಹೀಗ ಹಚ್ಚಿದ್ರೆ ಅಪ್ಪ ಹೆಂಗ್ ಖಂಡಿತ ಗೊತ್ತಾಗಲ್ಲ. ಉಪ್ಪಿನಕಾಯಿ ಜಾಡಿ ಅನ್ಕೊಂಡ್ಬಿಡ್ತಾರೆ. ತಗೊಂಡೋಗಿಡು. ಆಮೇಲೆ ಯಾರಿಗೂ ಹೇಳ್ಬೇಡ, ರಾಮಣ್ಣಂಗೂ ಹೇಳ್ಬೇಡ. ಸರಿ.
ತಾಯವ ಇವತ್ತು ನಿಮ್ಮನೆ ಬಾವಿಯಿಂದ ಒಂದ್ ಕಡೆ ನೀರ್ ತಗಲ್ಲ. ಇಲ್ಲ ಕಣ್ರವ್ವ, ನಮ್ಮನೆ ಬಾವಿಯಾಗೂ ನೀರ್ ತೆಳಕಂಡೈತೆ, ಇಲ್ಲೂ ನೀರ್ ಸಿಗಾಕಿಲ್ಲ. ಹೌದಾ? ನಿಮ್ಮನೆ ಬಾವಿಲೂ ನೀರಿಲ್ವಾ? ಹಾ, ಹನುಮಪ್ಪನ ಗುಡಿ ಬಾವಿಯಾಗೆ ನೀರೈತೆ, ಅಲ್ಲಿ ಬೇಕಾದ್ರೆ ತಕೋಬಹುದು. ಹನುಮಪ್ಪನ ಗುಡಿ ಬಾವಿನ ಬೇಡ. ಯಾಕ್ರೋ ವಾಪಸ್ ಹೊಂಟೋಯ್ತಾ ಇದ್ದೀರಿ? ಅಲ್ಲಿ ನಿಮ್ಮ ಅತ್ತೆ ಇರ್ತಾರೆ ಅಂತ ಭಯನಾ? ಬನ್ನಿ, ಜೊತೆಗೆ ನಾನು ಬರ್ತೀನಿ. ನಮ್ಮ ಜೊತೆ ಯಾರು ಒಬ್ರು ಇದ್ರೆ ಗಲಾಟೆ ಮಾಡಕ್ಕಿಲ್ಲ ಅವರು. ಬರ್ರಿ, ಬರ್ರವ ತೋರಿಸ್ತೀನಿ. ಓ, ಇಲ್ಲೂ ಭೋಜನ ಸೇರ್ಬಿಟ್ಟವ್ರೆ. ಪರವಾಗಿಲ್ಲ, ಬನ್ನಿ ಹೋಗ್ರವ. ಯಾಕ್ರವ್ವ, ನಿಮ್ಮ ಬಾವಿಯಾಗೂ ನೀರಿಲ್ವಾ? ಇನ್ನಮ್ಮ ನಮ್ಮ ಜಾತಿಯವ್ರ ಓಣಿಯಾಗ ನೀರಿಲ್ಲ, ನಿಮ್ಮ ಜಾತಿಯವ್ರ ಓಣಿಯಾಗ ನೀರೈತೆ ಅನ್ಕೊಂಡಿದ್ನಲ್ಲ. ಬರ ಏನು ನಿಮ್ಮ ಬೀದಿಗೆ ಮಾತ್ರ ಬಂದಿದ್ಯಮ್ಮ, ಇಡೀ ಊರಿಗೆ ಬಂದಿದ್ಯಲ್ಲ. ಅದಂಗೆ ಕಣ್ರವ, ಕಷ್ಟ ಬರೋವಾಗ ಎಲ್ರಿಗೂ ಬರ್ತೈತೆ, ಸುಖ ಬರೋವಾಗ ಕೆಲವ್ರಿಗೆ ಮಾತ್ರ ಬರ್ತೈತೆ. ಎಲ್ಲ ಬಿಡ್ರವ್ವ, ಶಾನ್ಭೋಗ್ರಮ್ಮ ಬಂದವ್ರೆ, ಅವ್ರನ್ನ ಬಿನ್ಗೆ ನೀರು ಸೇರ್ಕೊಳ್ಳಿ. ಪಾಪ ಅವ್ರಿಗೆ ಬರಿಯೋಕ್ಕೆ ಶಾನೆ ಕೆಲಸ ಇರ್ತೈತೆ. ಅಯ್ಯೋ ತಾಯವ, ಹಂಗೆಲ್ಲ ಮಾಡಬೇಡ. ಸುಮ್ಕಿರವ್ವ, ಏನಾಗಕ್ಕಿಲ್ಲ. ಮಲ್ಲವ್ವ, ನೀನು ಬೇಗ ಬೇಗ ನೀರು ಸೇರ್ಕೊ. ಸ್ವಲ್ಪ ತಾಳವ, ಬಾವಿಯಾಗೆ ನೀರು ಸ್ವಲ್ಪ ಐತೆ, ಕೊಡ ತುಂಬ್ಕೊಳ್ಳೋಕ್ಕೆ ತಡ ಆಯ್ತದೆ. ಓ, ಏನಿದು? ರಾಮಚಂದ್ರ ಅವರೆಲ್ಲರೂ ನಮ್ಮ ಬಾವಿಗೆ ನೀರಿಗೆ ಬಂದ್ ಹಾಗಿದೆ. ನಾನಿಲ್ಲಿ ಯಾರಿಗೂ ನೀರು ಸೇರ್ಕೊಂಡು ಕುಡಿದಿಲ್ಲ. ನಡೀರಿ ಎಲ್ಲ. ಹಂಗಂದ್ರೆ ಹೆಂಗಂಗವ್ವ? ಊರ್ನ್ಯಾಗ ಬೇರೆ ಯಾವ ಬಾವಿಯಾಗೂ ನೀರಿಲ್ಲ. ಊರ್ನಲ್ಲಿ ಅನಾಚಾರ ಹೆಚ್ಚಾದ್ರೆ ನೀರ್ ಬತ್ ಹೋಗ್ದೆ ಇನ್ನೇನಾಗುತ್ತೆ? ತಾವುಂಟು 3 ಲೋಕ ಉಂಟು ಅಂತ ಮೆರೀತಿದ್ರು, ಅದಕ್ಕೆ ದೇವ್ರಿಗೆ ಸಿಟ್ಟು ಬಂದು ಹೀಗೆ ಮಾಡಿದಾನೆ. ಗಂಗಮ್ಮ ಅವ್ರ, ನೀವ್ ಹೇಳೋದು ನಿಜಾನೇ. ಊರಿಗೆ ದೊಡ್ಡವರು ಅನ್ನಿಸ್ಕೊಂಡವ್ರು ಮಾತಿಗೆ 3 ಸಲ ಕೆಟ್ಟ ಮಾತಾಡ್ತಿದ್ರೆ ಊರಿಗೆ ಬರಾಬರ್ದೇ ಇರ್ತೈತಾ? ಇನ್ನೊಬ್ರನ್ನ ದೂರವ್ರಿಗೆ ತಂಬೆನ್ನೇ ಕಾಣ್ಸಕ್ಕಿಲ್ಲಂತೆ ಗಂಗವ್ವರೇ. ಹೋಗೋಗೆ ಮಾತು ಬೆಳೆಸ್ಬೇಡ. ಊರ್ನಲ್ಲಿ ಎಲ್ಲೂ ನೀರಿಲ್ಲ, ನಮ್ಮ ಬಾವಿಲ್ ಮಾತ್ರ ನೀರಿದೆ. ಅಷ್ಟ್ರಲ್ಲೇ ಗೊತ್ತಾಗಲ್ವಾ ದೇವ್ರಿಗೆ ಯಾರ ಮೇಲೆ ಪ್ರೀತಿ ಇದೆ, ಯಾರ ಮೇಲೆ ಸಿಟ್ಟಿದೆ ಅಂತ? ಅದಕ್ಕೆ ಇದನ್ ಕಲಿಗಾಲ ಅನ್ನೋದು. ಸಾಕು ಹೋಗೆ, ಒಂದೇ ಒಂದ್ ಕಡೆ ನೀರ್ ತಗೊಂಡು ಜಾಗ ಖಾಲಿ ಮಾಡು. ತಗೊಳವ ಈ ನೀರ್ನ ನೀನೆ. ಅಮ್ಮ ಅಮ್ಮ ಅಮ್ಮ, ಏನೇ ಅಮ್ಮ? ಅಮಲ್ದಾರ್ ಬಂದಿದಾರಂತ ಕುಲ್ವಾಡಿ ಅಪ್ಪನ್ ಕರ್ಕೊಂಬರಕ್ ಹೋಗ್ತಿದ್ದ. ಅಯ್ಯೋ ದೇವ್ರೆ, ಅವ್ರಿಗೇನೇನು ಗೊತ್ತಿಲ್ಲ, ಏನ ಮಂತ್ರ ಮಾಡ್ಕೋತಾರೋ. ನಡಿ ನಡಿ, ಬರ್ತೀನಿ ತಾಯವ್ವ. ಶಾನ್ಭೋಗ್ರೆ, 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 ಏನ ಕಾಳ ನಿಂದು ನಿದ್ದೆ ಮಾಡ್ಕೊಬಿಡಲ್ಲ. ಅಮಲ್ದಾರು ಬಂದಾರ, ಬಿರ್ರಿ ಬನ್ನಿ. ಅಮಲ್ದಾರು ಬಂದಿದಾರ? ಆ ಮುಂಡೆ ಮಗ ಯಾಕೆ ಬಂದಪ್ಪ? ಅದೇ ಕೂತ್ಕ. ಬಟ್ಟೆ ಹಾಕೊಂಡ್ಬಂದ್ಬಿಡ್ತೀನಿ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ
ಬಾಳುವಳಲ ಬಳಗ ಹೃದಯ ಗೃಹವೇ ಬೆರೆದು ಭಂಗ ಬಾಳು